ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮಮತಾ ಕುಕಿಂಗ್ ಆ್ಯಂಡ್ ಬ್ಲಾಗ್ಸ್. ನಾನು ಮಮತಾ. ಇವತ್ತು ಹಾಗಲಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಮಸಾಲೆ ಗೊಜ್ಜನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇದು ಚಪಾತಿಗಾಗಿರ್ಬೋದು, ಪೂರಿಗಾಗಿರ್ಬೋದು, ಮುದ್ದೆಗಾಗಿರ್ಬೋದು, ರೈಸ್ಗಾಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ. ಸೊ ಒಂಚೂರು ಕಸರೇನೂ ಇರೋದಿಲ್ಲ. ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕನ್ನು ಕೊಡಿ. ನಾನಿಲ್ಲಿ ಒಂದು ಮೂರು ಹಾಗಲಕಾಯಿನ ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡಿ ಪೀಸಸ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಈ ರೀತಿ ನೀಟಾಗಿ ಮಿಕ್ಸ್ ಆಗಿ ಪೀಸಸ್ಗೆಲ್ಲ ಹಿಡಿಯೋ ಥರ ಮಿಕ್ಸ್ ಮಾಡಿಬಿಟ್ಟು ಒಂದು ಸೈಡ್ಗೆ ತೆಗೆದಿಟ್ಕೋಬೇಕು. ಇದನ್ನು ತೊಳ್ಕೊಂಡು ಮಾಡ್ಕೊಳ್ಳಿ. ಒಂದು ಪ್ಲೇಟ್ನ ಮುಚ್ಚಿ ಒಂದು 5 ಮಿನಿಟ್ಸ್ ಅಷ್ಟು ಸಾಕು, ಮುಚ್ಚಿಡಿ. ಸೊ ಈಗ ಅಷ್ಟಕ್ಕೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಪ್ಯಾನ್ ಇಟ್ಕೊಂಡು ಆಯಿಲನ್ನು ಹಾಕ್ಕೊಂಡು ಇದಕ್ಕೆ 1-2 ಸಣ್ಣ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಾಂಬಾರು ಕ್ವಾಂಟಿಟಿನ ನೋಡಿಕೊಂಡು, ಗೊಜ್ಜು ಕ್ವಾಂಟಿಟಿನ ನೋಡಿಕೊಂಡು ಮಾಡ್ಕೋಬೋದು. ಹಾಗೆ ಈರುಳ್ಳಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗಿ. ಈಗ ಒಂದು ದೊಡ್ಡ ಸೈಜ್ ಟೊಮೊಟೊನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಟೊಮೊಟೊ 2 ಫ್ರೈ ಆಗಬೇಕು. ಈಗ ಒಂದು ಸ್ವಲ್ಪ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಚಾಯ್ಸು, ಖಾರದ ಪುಡಿ, ಹಸಿಮೆಣ್ಸಿನ್ಕಾಯಿ ಯಾವುದಾದ್ರೂ ಹಾಕ್ಕೊಬೋದು. ಇದು 3 ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಯಲ್ಲಿ. ಫ್ರೈ ಆದಮೇಲೆ ಇದನ್ನು ಒಂದು ಮಿಕ್ಸಿ ಜಾರ್ಗೆ ತಗೊಳ್ತಾ ಇದ್ದೀನಿ. ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಈಗ ಇದಕ್ಕೆ ಸ್ವಲ್ಪ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಸಣ್ಣ ಬೆಳ್ಳುಳ್ಳಿ ಗಡ್ಡೆನ ಸುಲಿದು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ನೆನೆಸ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಅದು ಕಸರೆ ಇರುತ್ತಲ್ವ, ಕಸರೆ ಎಲ್ಲ ಹೊಡೆಯುತ್ತೆ ಅದಕ್ಕೆ. ಹಾಗೆ 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ, ಮನೆಯಲ್ಲೇ ಮಾಡಿರೋಂಥ ಧನಿಯಾ ಪುಡಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈ ರೀತಿ ನುಣ್ಣಗೆ ರುಬ್ಕೊಂಡು ಬನ್ನಿ. ರುಬ್ಬಿದಾದಮೇಲೆ ಇದನ್ನು ಒಂದು ಸೈಡ್ಗೆ ತೆಗೆದಿಟ್ಕೊಂಡು, ಈಗ ನಾವು ಒಂದು 5 ಮಿನಿಟ್ಸ್ ಅಂತ ಉಪ್ಪು ಮತ್ತು ಅರಿಶಿನ ಹಾಕಿ ಇಟ್ಟಿದ್ವಲ್ಲ ಹಾಗಲಕಾಯಿನ, ಅದನ್ನು ತೆಗೆದು ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಬಿಟ್ಟು ನೋಡಿ ಈ ರೀತಿ ಹಿಂಡ್ಕೊಳ್ಳಿ. ಈ ರೀತಿ ಹಿಂಡೋದ್ರಿಂದ ಅದರಲ್ಲಿರೋ ಕಸರೆ ಒಂದು 60% 70% ಬಂದುಬಿಡುತ್ತೆ. ನೀಟಾಗಿ ಹಿಂಡ್ಕೊಂಡು ಒಂದು ಬೌಲ್ಗೆ ತಗೊಳ್ಳಿ. ಎಲ್ಲ ನೀವು 2 ಕೈನ ಯೂಸ್ ಮಾಡಿಕೊಂಡು ನೀಟಾಗಿ ನೀರಿಲ್ದಂಗೆ ಎಲ್ಲನೂ ಹಿಂಡ್ಕೋಬೇಕು. ಈ ರೀತಿ ಒಂಚೂರು ನೀರು ಇರಬಾರ್ದು, ಅದು ಉಪ್ಪು ಹಾಕಿರೋದ್ರಿಂದ ನೀರು ಆಟೋಮೆಟಿಕ್ ಬಿಡುತ್ತದು. ಸೊ ಈ ರೀತಿ ಎಲ್ಲದನ್ನು ಹಿಂಡ್ಕೊಂಡು ಒಂದು ಬೌಲ್ಗೆ ಹಾಕಿಟ್ಕೊಳ್ಳಿ. ನೋಡಿ ಈ ರೀತಿ 2 ಕೈನ ಯೂಸ್ ಮಾಡಿಕೊಂಡು ಒಂಚೂರು ನೀರಿಲ್ದಂಗೆ ಹಿಂಡ್ಕೊಳ್ಳಿ. ನೋಡಿ ಎಷ್ಟು ನೀರು ಬಿಟ್ಟಿದೆ. ನಾವು ನೀರೇನು ಹಾಕಿಲ್ಲ, ಬರೀ ಉಪ್ಪು ಅರಿಶಿನ ಹಾಕಿರೋದಕ್ಕೆ ಎಷ್ಟು ಕಸರೆ ನೀರು ಬಿಟ್ಟಿದೆ ಅಂತ. ಇದೆಲ್ಲ ಕಸರೆ ನೀರೇ, ತೆಗೆದಾಕ್ಬಿಡಿ. ನೀವು ಬೇಕಿದ್ರೆ ಈ ಥರ ಹಿಂಡೋದಿಲ್ಲ ಅಂದರೆ ಹಾಗೆ ಹಾಕ್ಕೊಳ್ಳಿ. ಹಾಗೆ ಇದು ನೋಡಿ 1-2 ಆಲೂಗಡ್ಡೆ ಸಿಪ್ಪೆ ತೆಗೆದು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಮಸಾಲೆನೂ ರೆಡಿಯಾಗಿದೆ. ನಿಮಗೆ ಹಾಗಲಕಾಯಿ ಬೇಕಾದರೆ ಹಿಂಡಲ್ಲ, ನಾವು ಹಾಗೆ ಹಾಕ್ಕೊಳ್ತೀವಿ, ಪರವಾಗಿಲ್ಲ, ಕಸರೆ ಇದ್ದರು ಅಂದರೂ ಹಾಗೆ ಹಾಕ್ಕೋಬೋದು. ಬಟ್ ಈ ರೀತಿ ಮಾಡೋದ್ರಿಂದ ಒಂದು 99% ಕಸರೆ ಅನ್ನೋದು ಕಡಿಮೆ ಆಗುತ್ತೆ. ಈಗ ಎಲ್ಲ ರೆಡಿ ಆದಮೇಲೆ ಈಗ ಗ್ಯಾಸ್ ಮೇಲೆ ಒಂದು ಕಡೆನ ಇಟ್ಕೊಂಡು ಎಣ್ಣೆ, ಸಾಸಿವೆ ಮತ್ತು ಕರಿಬೇವು ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಫ್ರೈ ಆದಮೇಲೆ ನಾವು ಹಿಂಡಿ ಇಟ್ಕೊಂಡಿದ್ವಲ್ವ ಹಾಗಲಕಾಯಿನ, ಅದನ್ನು ಫಸ್ಟು ಹಾಕ್ಕೋಬೇಕು. ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಕರೀರಿ. ಅದನ್ನು ಕರ್ಕೊಬೇಕು, ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಕರಿಬೇಕು. ಆದಮೇಲೆ ಈಗ ಆಲೂಗಡ್ಡೆನೂ ಸಹ ನಾವು ನೀರಲ್ಲಿ ಹಾಕಿದ್ವಲ್ಲ, ಅದನ್ನು ನೀರೆಲ್ಲ ಬಗ್ಗಿಸ್ಕೊಂಡು ಆಲೂಗಡ್ಡೆನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಹಾಕೋದ್ರಿಂದನೂ ಅಷ್ಟೇ ಸ್ವಲ್ಪ ಕಸರೆ ಅನ್ನೋದು ಕಡಿಮೆ ಆಗುತ್ತೆ. ನಾವು ಎಲ್ಲ ನೀಟಾಗಿ ತಿನ್ಕೋಬೋದು, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದೆಲ್ಲ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಈಗ ನಾವು ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ಳಿ. ಮಸಾಲೆನ ಹಾಕ್ಕೊಂಡು ಇಲ್ಲಿ ನಾನು ನೀರು ಹಾಕ್ತಾಯಿಲ್ಲ, ಒಂದು ಸ್ವಲ್ಪ ಹೊತ್ತು ಈ ಥರ ಗಟ್ಟಿ ಮಸಾಲೆಯಲ್ಲೇ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ನಾನು. 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಸಾಕು. ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಷ್ಟೇ. ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಈಗ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನೀರೇನು ಜಾಸ್ತಿ ಯೂಸ್ ಮಾಡ್ತಾಯಿಲ್ಲ, ನಾನು ಸ್ವಲ್ಪ ಗಟ್ಟಿಯಾಗೆ ಗೊಜ್ಜು ಥರ ಮಾಡ್ತಾಯಿದ್ದೀನಿ ಚಪಾತಿಗೋಸ್ಕರ. ನೀವು ಬೇಕಿದ್ದರೆ ಮುದ್ದೆಗೆ ಮಾಡ್ತೀವಿ ಅಂದರೆ ಇನ್ನು ಸ್ವಲ್ಪ ನೀರನ್ನು ಇಟ್ಕೊಳ್ಳಿ, ಇಲ್ಲ ಈ ರೀತಿ ಇದ್ರೂ ಪರವಾಗಿಲ್ಲ, ತಿನ್ಕೋಬೋದು ಮುದ್ದೆ ರೈಸು ಎಲ್ಲ.
ಅದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಒಂಚೂರು ಕಸರೆ ಅನ್ನೋದೇ ಇರೋದಿಲ್ಲ ನಾವು ಆ ರೀತಿ ಹಿಂಡ್ಕೊಂಡು ಮಾಡೋದ್ರಿಂದ. ಸ್ವಲ್ಪ ಕಸರೆ ಇದ್ದೇ ಇರುತ್ತೆ, ಅದು ನ್ಯಾಚುರಲ್ ಅಲ್ವಾ. ಆರ್ಟಿಫಿಷಿಯಲ್ ಆದರೆ ಓಕೆ, ನಾವು ಕಸರೆನೆಲ್ಲ ತೆಗೆದಾಕ್ಬೋದು. ಅದು ನ್ಯಾಚುರಲಾಗಿ ಬಂದಿರೋ ಕಸರೆ ನಾವೇನು ಮಾಡೋದಕ್ಕಾಗೋದಿಲ್ಲ, ಒಂಚೂರು ಕಸರೆ ಇದ್ದೇ ಇರುತ್ತೆ. ಸೊ ಈಗ ಒಂದು ಸ್ವಲ್ಪ ಉಪ್ಪನ್ನ ಹಾಕಿ ನಾನು ಇಷ್ಟು ನೀರನ್ನ ಇಟ್ಕೊಂಡು ಪ್ಲೇಟ್ನ ಮುಚ್ಚಿ ಕುದಿಸ್ಕೋತಾ ಇದ್ದೀನಿ ಸಾಂಬಾರನ್ನ. ನೋಡಿ ಸಾಂಬಾರು ಕುದೀತಾ ಇದೆ. ಒಂದು ಸೆಂಟರಲ್ಲಿ ಮಿಕ್ಸ್ ಮಾಡ್ತಾ ಹಾಗಲಕಾಯಿ ಮತ್ತು ಆಲೂಗಡ್ಡೆ ಬೇಯೋ ತನಕ ಇದೇ ರೀತಿ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ಳಿ. ಆಲೂಗಡ್ಡೆನೂ ಬೆಂದೋಗುತ್ತೆ ಮತ್ತು ಹಾಗಲಕಾಯಿ ಬೇಗ ಬೇಯುತ್ತಲ್ವ. ಸೊ ಅದಕ್ಕೋಸ್ಕರ ನೀವು ಜಾಸ್ತಿ ನೀರು ಹಿಡಿದಿದ್ರು ಓಕೆನೇ, ಬೇಗನೆ ಬೆಂದೋಗುತ್ತೆ. ಮತ್ತು ಇನ್ನೊಂದು ಸಲ ಪ್ಲೇಟ್ನ ಮುಚ್ಚಿ ಅದು ಬೇಯೋ ತನಕ ನೀವು ನೋಡ್ಕೋಬೇಕು ಬೆಂದಿದೆಯಾ ಇಲ್ವಾ ಅಂತ ನೋಡಿಕೊಂಡು ಚೆಕ್ ಮಾಡಿಕೊಂಡು ನಿಮ್ಮ ಸಾಂಬಾರು ಕ್ವಾಂಟಿಟಿ ತಿಕ್ನೆಸ್ನ ಇಟ್ಕೊಳ್ಳಿ. ಒಂದು ಸ್ವಲ್ಪ ಹೊತ್ತು ಹಾಗೇ ಕುದಿಸ್ಕೊಂಡ್ರೆ ಸಾಂಬಾರು ಗಟ್ಟಿ ಬಂದುಬಿಡುತ್ತೆ. ನೋಡಿ ಅದು ಚೆನ್ನಾಗಿ ಬೆಂದಿರುತ್ತೆ, ಸಾಂಬಾರು ತಿಕ್ನೆಸ್ ಬಂದಿದೆ ನೋಡಿ. ಅದಕ್ಕಿದ್ರೆ ಸಾಕು, ಈ ಕನ್ಸಿಸ್ಟೆನ್ಸಿಗೆ ಇಟ್ಕೊಳ್ಳಿ. ನೀವು ಮುದ್ದೆಗಾಗಿರ್ಬೋದು, ರೈಸ್ಗೆ, ಚಪಾತಿಗೆ ಯಾವುದಕ್ಕಾದರೂ ತಿನ್ಕೋಬೋದು. ನಾನಿಲ್ಲಿ ಇವತ್ತು ಚಪಾತಿಗೆ ಮಾಡಿದ್ದೀನಿ. ಸೊ ನೋಡಿ ಇಷ್ಟೇ, ಸಾಂಬಾರು ರೆಡಿ ಆಯಿತು. ಈಗ ಇದನ್ನು ಸರ್ವ್ ಮಾಡ್ಕೊಳ್ಳಿ. ತುಂಬಾ ಒಂದೇ ಒಂದು ಪೀಸು ಸಹ ಬಿಡದೇ ತಿನ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ಬೇಕಿದ್ದರೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವು ಮಾಡಿ ನನಗೆ ಹೇಗೆ ಬಂತು ಅಂತ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.